ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಅಕ್ಕಿ ಹುಗ್ಗಿ ಮಾಡಕತ್ತೀನಿ. ದಸರಾ ಸೂಟಿಗೆ ನಾನು ನನ್ನ ತವ್ರ ಮನೆಗೆ ಬಂದೀನಿ. ನಮ್ಮ ಮಮ್ಮಿ ಮನೆ ಹಿತ್ತಲಾಗ ಭಾಳ ಅಂದ್ರೆ ಭಾಳ ಅರ್ಶಿಣದಲ್ಲಿ ಮಸ್ತ್ ಸಂಪಾಗಿ ಬೆಳೆದಿತ್ತು ರೀ. ಅದಕ್ಕೆ ನಾನಿವತ್ತು ಅಕ್ಕಿ ಹುಗ್ಗಿ ಮಾಡಿ ನಿಮ್ಗೆ ತೋರ್ಸಾತ್ತೀನಿ. ಎರಡು ಅರ್ಶಿಣದಲ್ಲಿ ಹರ್ಕೊಂಡೇನಿ ರೀ. ಅದನ್ನು ನಾನು ಸ್ವಚ್ಛಾಗಿ ತೊಳ್ಕೊಳತ್ತೀನಿ. ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಅಕ್ಕಿ ಹುಗ್ಗಿಗೆ ಏನೇನು ಬೇಕಂತ ನೋಡೋಣಂತ. ಒಂದು ದೊಡ್ಡ ಲೋಟಾಲೆ ರೇಷನ್ ಅಕ್ಕಿ ತೊಗೊಂಡಿನಿ. ಒಂದು ಸಣ್ಣ ಬೌಲು ಕುಸುಬಿ ತೊಗೊಂಡಿನಿ. ಮೇನ್ ಇದಕ್ಕೆ ಕುಸುಬಿ ಅರ್ಶಿಣದಲ್ಲಿ ತೊಗೊಂಡಿನಿ. ಅಕ್ಕಿನ ಚೆಂದಾಗಿ ಒಂದೆರಡು ಸರಿ ತೊಳೆದು ಅದನ್ನು ಕುಕ್ಕರ್ ಒಳಗೂ ಇಡ್ಬೋದು, ಇಲ್ಲ ಹೊರಗೆ ಪಾತ್ರೆ ಒಳಗೂ ಇಟ್ಕೊಬೋದು. ಕುಕ್ಕರ್ ಒಳಗಾದ್ರೆ 3 ಸೀಟಿ ಹೊಡಿಸ್ಬೇಕು ರೀ. ನಾ ಹಂಗೆ ಸೈಡ್ ಒಂದು ದೊಡ್ಡ ಪಾತ್ರೆ ಒಳಗೆ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟೇನಿ ರೀ. ಅದು ಚೆಂದಾಗಿ ಕುದಿಯೋದ್ರಾಗ ನಾವು ಕುಸುಬಿ ಹಾಲನ್ನ ತಿರ್ಕೋಬೇಕು ರೀ. ಈಗ ಕುದಿಯಕತ್ತಿತ್ತು ನೋಡಿರಿ. ಹಂಗೆ ಕುಸುಬಿ ಹಾಲು ತಿರ್ಕೊಂಡು ಬರೋಂಥ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ರೀ. ಹಾಲು ತಕ್ಕೋಬೇಕು ಅದನ್ನ. ಈಗ ಅನ್ನ ಕುದಿಯತ್ತೈತಿ. ಈಗಿದು ನೋಡಿರಿ, ಅನ್ನ ಕುದಿಯುವಾಗ ಸ್ವಲ್ಪ ತಳ ಹಿಡಿಲಾರ್ದಂಗೆ ಕೈ ಆಡ್ಕೋತ ಕುಸುಬಿ ಹಾಲು ಹಾಕ್ಬೇಕು ರೀ. ಇದಕ್ಕೆ ಎಕ್ಸ್ಟ್ರಾ ನೀರು ಏನೂ ಹಾಕಂಗಿಲ್ಲ. ಇದೇ ಕುಸುಬಿ ಹಾಲನ್ನ ಹಾಕಬೇಕು. ಇದು ಸ್ವಲ್ಪ ತಳ ಹಿಡಿತೈತಿ, ಆದ್ರೆ ನಾವು ಅದನ್ನು ಕೈಯಾಡ್ಕೊತ ಒಂದು 10 ನಿಮಿಷ ಅದ್ರ ಮುಂದೆ ನಿಲ್ಬೇಕು ರೀ. ಅಂದ್ರೆ ತಳ ಹಿಡಿಲಾರ್ದಂಗೆ ಕೈ ಆಡಿದ್ರೆ ಚಲೋ ಆಗ್ತೈತಿ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಅರ್ಶಿಣದೆಲೆನ ಹಾಕಾಕತ್ತೀನಿ. ಈ ಅರ್ಶಿಣದೆಲೆ ಹಾಕೋದ್ರಿಂದ ಇದ್ರ ವಾಸನೆ ಭಾಳ ಚಲೋ, ದೇಹಕ್ಕೆ ತಂಪಿದೆ, ರುಚಿನೂ ಅಷ್ಟ ಆಗ್ತೈತೆ ರೀ. ಭಾಳ ರುಚಿ ಆಗ್ತೈತಿ. ಇದಕ್ಕೆ ಮುಳ್ಗಾಯಿ ಪಲ್ಯ, ಆಮೇಲೆ ಹೋಳ್ಗೆ ಸಾರು ಮಾಡಿದ್ರೆ, ರೊಟ್ಟಿ ಸಂಡ್ಗಿ ಅದು ಭಾಳ ಚಲೋ ಆಗ್ತೈತೆ ರೀ. ನಾನು ಇದಕ್ಕೆ ಕಾಂಬಿನೇಷನ್ ಮುಳ್ಗಾಯಿ ಪಲ್ಯ ಮಾಡೀನಿ, ಹೋಳ್ಗೆ ಸಾರು ಮಾಡೀನಿ. ಇದ್ರ ಜೊತೆ ಉಣ್ಣಾಕ ರುಚಿ ಅನ್ನಿಸ್ತೈತೆ ರೀ. ನೋಡಿರಿ, ಈಗ ಅಕ್ಕಿ ಹುಗ್ಗಿ ರೆಡಿ ಆಗೈತಿ. ನಿಮ್ಗೆ ತೋರ್ಸಾತ್ತೇನೆ ಸರ್ವ್ ಮಾಡಿ. ಒಂದು ಬೌಲ್ ಒಳಗೆ ಮುಳ್ಗಾಯಿ ಪಲ್ಯ ಇಟ್ಟೀನಿ, ಹೋಳ್ಗೆ ಸಾರು ಇಟ್ಟೀನಿ. ಇದನ್ನು ಉಣ್ಣಾಕತ್ರ ಇನ್ನೂ ಊಟ ಮಾಡ್ಬೇಕು ಅನಿಸ್ತೈತಿ. ಇದಕ್ಕೆ ಮಸ್ತ್ ಕಾಂಬಿನೇಷನ್ ಅಂದ್ರೆ ತುಪ್ಪ ರೀ. ಬಿಸಿ ಬಿಸಿ ಅಕ್ಕಿ ಹುಗ್ಗಿಗೆ ತುಪ್ಪ ಹಾಕ್ಕೊಂಡು ಉಂಡ್ರೆ ಭಾಳ ರುಚಿ ಆಗ್ತೈತಿ. ಇದಕ್ಕೆ ಕುಸುಬಿ ಅನ್ನನೂ ಅಂತಾರೆ, ಅಕ್ಕಿ ಹುಗ್ಗಿನೂ ಅಂತಾರೆ, ಎರಡರಿಂದನೂ ಕರೀತಾರೆ. ಇದು ನಮ್ಮ ಮಲೆನಾಡು ಕಡೆ ಭಾಳ ಫೇಮಸ್ ಐತಿ. ನೀವು ಒಂದು ಸರಿ ಟ್ರೈ ಮಾಡಿರಿ, ಹೆಂಗಾಗೈತಿ ಅಂತ ಹೇಳ್ರಿ. ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗೆ.